ಹಂದಿ ನಡ್ಬರ್ ಬರ್ಬೇಡ್ರಿ ಮಾಲಕ್ರಿ ಏನದ ನಡ್ಬರ್ಗ ಇಲ್ಲಿ ಒಂದು ಇದೊಂದು ಏನಪ್ಪಾ ಅಂದ್ರೆ ಇದು ಹಂದಿ ನಾವು ತೋರಿಸೋ ಚಿತ್ರ. ಇನ್ನೊಂದೇನಪ್ಪಾ ಅಂದ್ರ ನಾಯಿ. ಇದು ಯಾವ ನಾಯಿಯಪ್ಪ ಅಂದ್ರೆ ಇದು RSS BJP ಇದು ನಾಯಿ. ಇದು ಏನಪ್ಪಾ ಅಂದ್ರೆ ಇದು ಎದ್ದು ಕಟ್ರಿ ಇದಕ್ಕೆ ನಾಯಿಗೆ ಚೂ ಬಿಟ್ರೆ ಇದಕ್ಕ ಬಹುಳ ನರೇಂದ್ರ ಮೋದಿ ಅವರು ನೀತಿ ಮಾಡ್ತಾ ಇಲ್ಲ ಅಂತ ಒಂದು ಕೈಗೊಂಡಿದೆ ಇವರ ಸ್ವಾಭಿಮಾನ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿಗೆ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಗುಲ್ಬರ್ಗ ನಗರದಲ್ಲಿ ಸೂಫಿ ಸಂತ ನಾಡು ಮಹಾಸಭಾ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಇವತ್ತಿನ ಏನು ಒಂದು ಅಭಿಯಾನಕಾರಿ ಈ 3 ಜನ, ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿ ಒಬ್ಬ ಜವಾಬ್ದಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದು, ಮತ್ತು ಇನ್ನೊಬ್ಬ MLC ಆಗಿರುವಂತ N ರವಿಕುಮಾರ್ ಅವರೊಬ್ಬರು ಬಿಜೆಪಿ ಏಜೆಂಟ್ ತರ ಇರುವಂತ ಒಬ್ಬ ವ್ಯಕ್ತಿ, ಮತ್ತು ಇನ್ನೊಬ್ಬ ಏನಪ್ಪಾ ಅಂದ್ರೆ ನಾಯಕ ಆಗಿರುವಂತ ಒಂದು ಹಂದಿಬಾಯಿ, ಒಂದು ಬಡವರ ಅಕ್ಕಿ ಕಳ್ಳ ಮಾಡಿ ತಿಂದು ಹಂದಿ ತರ ಇರುವಂತ ಹಂದಿಬಾಯಿ ಅಂತ ಇರುವಂತ ಮಣಿಕಂಠ ಅವನೊಬ್ಬ. ಈ 3 ಜನ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿಯಾದಂತ ಶ್ರೀ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತಾಡೋದು ಮತ್ತು ಅವರ ಒಂದು ಏಳಿಗೆ ಮತ್ತು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಒಬ್ಬ ಪ್ರಮುಖ ದಲಿತ ನಾಯಕನಾಗಿ ಹೊರಹೊಮ್ಮುತ್ತಿರುವಂತ ಒಬ್ಬ ನಾಯಕ ಮತ್ತು ನಮ್ಮ ಸಮಾಜ ಮತ್ತು ನಮ್ಮ ದಲಿತರ ಒಬ್ಬ ಯಾವುದೇ ಒಂದು ನಿಷ್ಪಕ್ಷವಾಗಿರುವಂತ ಒಬ್ಬ ಜನನಾಯಕನಾಗಿರುವಂತ ಮೆಚ್ಚಿನ ನಾಯಕ ಇರುವಂತಹ ಶ್ರೀ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತಾಡುತ್ತಿರುವುದು ನಮಗೆ, ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರ ಇರುವಂತ ಪ್ರಿಯಾಂಕಾ ಅಭಿಮಾನಿ ಬಳಗಕ್ಕೆ ತುಂಬಾ ಒಂದು ನೋವುಂಟು ಮಾಡಿದೆ. ಈ 3 ಜನ ಏನಿದಾರಲ್ಲ ಇವರು ಒಂದು ಹಗುರವಾಗಿ ಮಾತಾಡಿದಿರೋದು, ಇದಕ್ಕೂ ನಾವು ಖಂಡಿಸಿ ಇಂದು ಛಲವಾದಿ ಮಹಾಸಭಾ ವತಿಯಿಂದ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಈ ವಿರುದ್ಧ ಒಂದು ಪ್ರತಿಭಟನೆ ಮಾಡುತ್ತಾ ಇವರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು 2 ಮಾತು ಹೇಳ್ತೀನಿ. ಈ ಏನ್ ಇಲ್ಲಿ ತನಕ ನೀವು ನಿಮ್ಮ ಹರಕಬಾಯಿ ಏನು ಬಿಟ್ಟು ಮಾತಾಡ್ತಾ ಇದ್ದೀರಾ, ಸಾಕು, ಇದು ಇಲ್ಲಿಗೆ ನಿಲ್ಲಿಸಬೇಕು, ಸಾಕು, ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ಬರ ದಿನಗಳಲ್ಲಿ ನೀವು ಇದೇ ಮುಂದುವರಿಸಿದರೆ ನಾವು ನಿಮಗೆ ಈ ನಮ್ಮ ದಲಿತ ಸಮುದಾಯ ಮತ್ತು ಬೇರೆ ಒಂದು ಎಲ್ಲಾ ಸಮುದಾಯವನ್ನು ಸೇರಿ ನಿಮಗೆ ತಕ್ಕ ಪಾಠ ಕಲಿಸೋದು ಮುಖಾಂತರ ನಿಮ್ಮ ಬಾಯಿಗೆ ಬೀಗ ಹಿಡ್ಕೊಂಡು ನೀವು ಇದ್ರೆ ಸರಿ, ಇಲ್ಲ ಅಂದ್ರೆ ನಮಗೆ ನಿಮ್ಮ ಬೀಗ ಹೇಗೆ ನಿಮ್ಮ ಬಾಯಿಗೆ ಹಾಕ್ಬೇಕೆಂಬುದು ನಮ್ಗೆ ಗೊತ್ತಿದೆ. ಅದು ಬೇಡ, ಇಲ್ಲಿಗೆ ಮುಗಿಸಿ. ನಮ್ಮ ಸಮುದಾಯ ಬಗ್ಗೆ ಹಗುರ ಮಾತಾಡೋದು ನಮಗೆ ನೋವಾಗಿದೆ. ಆ ನೋವಿಂದ ನಿಮಗೆ ಮುಂದೆ ಬಹಳ ದೊಡ್ಡ ಒಂದು ಅಪಮಾನ ಆಗಬಹುದು, ಇಲ್ಲ ಅಂದ್ರೆ ನಿಮ್ಮ ದುರಹಂಕಾರಕ್ಕೆ, ನಿಮ್ಮ ಲಜ್ಜಿಗೆ ಮುಂದೆ ನಿಮಗೆ ಯಾವ ಅನಾಹುತ ಆಗುತ್ತೋ ನಿಮಗೆ ಗೊತ್ತಾಗೋದಿಲ್ಲ. ದಯಮಾಡಿ ಇದು ಇಲ್ಲಿಗೆ ನಿಲ್ಲಿಸಿ. ಇಲ್ಲ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ತಾಲೂಕು, ಜಿಲ್ಲೆ, ರಾಜ್ಯ ಎಲ್ಲೂ ನಿಮಗೆ ಓಡಾಡಕ್ಕೆ ಬಿಡಲ್ಲ. ಆ ಒಂದು ನಾವು ನಿರ್ಣಯ ತಗೊಂಡು ನಿಮಗೆ ಪಾಠ ಕಲಿಸ್ಬೇಕಾಗುತ್ತೆ. ಬೇಡ, ಅಲ್ಲೇ ನೀವು ಏನದ ಅಂದ್ರೆ ನಿಮ್ಗೆ ಇಲ್ಲಿಗೆ ಮುಗಿಸಿ. ಇದೇ ಮುಖಾಂತರ ನಿಮಗೆ ವಾರ್ನಿಂಗ್ ಅಂತ ತಿಳ್ಕೊಳ್ರಿ. ಇಲ್ಲಾಂದ್ರೆ ಇದೇ ನಿಮಗೆ ಒಂದು ಕೊನೆ ಮಾತು ನೀವು ಹೇಳಕ್ ಇಷ್ಟಪಡ್ತೇವೆ. ಇಲ್ಲಾಂದ್ರೆ ಮುಂದಿನ ಬಹುಶಃ ನಿಮ್ದು ಉದ್ದಾರ ಆಗಲಕ್ಕ ನಿಮ್ದು ಯಾವುದೇ ಉದ್ದಾರ ಲಕ್ಷಣ ಇಲ್ಲ. ನಿಮ್ಮ ರಾಜಕೀಯದಲ್ಲಿ ಬೆಳಬೇಕಾದ್ರೆ ನೀವು ನಿಮ್ಮ ವರ್ಚಸ್ಸು, ನಿಮ್ಮ ಜನ ಕೆಲಸ ಕಾರ್ಯ ಕೆಲಸ ನೀವು ಮಾಡಿ ಒಂದು ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ನಿಮ್ಮ ಕೆಲಸ ಮಾಡಿ ನೀವು ತಂದೆ ಆದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಪ್ರಿಯಾಂಕ ಖರ್ಗೆ ಅವರ ತಂದೆಯವರು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಒಬ್ಬ ರಾಷ್ಟ್ರ ನಾಯಕರಾಗಿದ್ದಾರೆ. ಅದೇ ರೀತಿ ಮಗ ಕೂಡ ಒಬ್ಬ ರಾಜ ಮಟ್ಟದಲ್ಲಿ ರಾಜ ನಾಯಕರಾಗಿದ್ದಾರೆ. ಇದು ಅವರಿಗೆ ಕೆಲ ಕೋಮುವಾದಿಗಳಿಗೆ, ಕೆಲವು RSS ನಾಯಿಗಳಿಗೆ ಇದು ಸಹಿಸೋಕೆ ಆಗ್ತಾ ಇಲ್ಲ. ಮತ್ತೆ ಏನಪ್ಪಾ ಅಂದ್ರೆ ಅವರು ಮಾಡ್ತಿರುವಂತ ಈ ಒಂದೇನು ಹಿಂದಿನ ಸರ್ಕಾರದಲ್ಲಿ ಕೆಲವೊಂದು ಏನು ಲೋಪ ಅವರು ಭ್ರಷ್ಟ ಇದ್ದವು ಎಲ್ಲ ಹಗರಣಗಳು ಏನಪ್ಪಾ ಅಂದ್ರೆ ಬೆಳಕಿಗೆ ತಂದಿ ಅದನ್ನು ಜನರ ಮಟ್ಟದಲ್ಲಿ ತಿಳಿಸಿ ಸರ್ಕಾರವನ್ನು ಪತನಗೊಳಿಸಿರುವಂತ ಒಂದು ಕ್ರಿಯೇಟ್ ಏನ್ರಿ ಅದು ಅದ ಅಂತ ಬಂದವರು ಶ್ರೀ ನಮ್ಮ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಹೆಸರು ಕೇಳಿ ಬರುತ್ತೆ. ಅದೇ ಕಾರಣ ಮತ್ತೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಡೆವಲಪ್ಮೆಂಟ್ ತೋರಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗ್ರಿ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ
ಪ್ರಾರಂಭವಾಗಿ ನೋಡಿದರೆ ಆ ಒಂದು ಮಟ್ಟದಲ್ಲಿ ಸ್ಥಾನದಲ್ಲಿ ಈ ಕಲಬುರಗಿ ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಅದು ಇವ್ರಿಗೆ ಸಹಿಸೋಕಾಗ್ತಾ ಇಲ್ಲ. ಬರ ದಿನಗಳು ಬಗೆಹರದೇನಂದ್ರೆ ನಾವು ಈ ಏನು ಒಂದು ನಮ್ಮ ಸಮುದಾಯ ವತಿಯಿಂದ ನಾವು ಏನು ಛಲವಾದಿ ಮಹಾಸಭಾ ಕರ್ನಾಟಕ ಛಲವಾದಿ ಮಹಾಸಭಾ ಏನೋ ಜಿಲ್ಲಾ ವತಿಯಿಂದ ನಾವು ಏನಪ್ಪಾ ಅಂದ್ರೆ ಅವ್ರಿಗೆ ನಾವು ಇಲ್ಲಿಗೆ ನೀವು ಏನಾದ್ರು ನಿಮ್ ಬಾಯಿಗೆ ಲಜ್ಜೆ ಇಡ್ರಿ, ಇಲ್ಲಿಗೆ ಬೀಗ ಹಾಕ್ರಿ ಅಂತ ನಾವು ಈ ಮುಖಾಂತರ ನಮ್ಮ ಸಮುದಾಯ ಮುಖಾಂತರ ನಮ್ಮ ಛಲವಾದಿ ಸಮುದಾಯ ಮುಖಾಂತರ ನಾವು ಅವ್ರಿಗೆ ಈ ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನೀವು ಏನಪ್ಪಾ ಅಂದ್ರೆ ನಿಲ್ಲಿಸಿ ಅಂತ ನಮ್ಮ ಮನವಿಕೆ. ನಿಲ್ಲಿಸಿದ್ರೆ ಮುಂದೆ ದಿನಗಳಲ್ಲಿ ದೊಡ್ಡ ಅನಾಹುತ ಆಗುತ್ತೆ. ಯಾವ ತರ ಆಗ್ತದೆ ಗೊತ್ತಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರಿಯಾಂಕಾ ಅಭಿಮಾನಿಗಳು ನಿಮಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಅಷ್ಟೇ ಮತ್ತೇನಿಲ್ಲ.